ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದರೆ ಅದುವೇ ಸುಖ ಸಂಸಾರ. ನೀವು ಇನ್ನಷ್ಟು ಬಲವಾಗಿ ರೂಪುಗೊಳ್ಳಲು ಈ ಸಂಬಂಧದ ಕಟ್ಟೆಗಳನ್ನು ಮರೆಯಲೇಬೇಕು. ಜಗಳ, ವಿರಸ ಯಾರು ಮನೆಯಲ್ಲಿ ಇರುವುದಿಲ್ಲ ಹೇಳಿ? ಆದರೆ ಒಂದು ಕುಟುಂಬ ಎಂದ ಮೇಲೆ ಇವೆಲ್ಲವೂ ಸಾಮಾನ್ಯ ಎಂದು ತಿಳಿದುಕೊಳ್ಳುವ ಮನಸ್ಥಿತಿ ಮನೆಯಲ್ಲಿರುವ ಎಲ್ಲರಿಗೂ ಬರಬೇಕು. ಮುಖ್ಯವಾಗಿ ಗಂಡ ಹೆಂಡತಿ ಇಬ್ಬರು ಸಹ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ಸಣ್ಣ ಪುಟ್ಟ ಜಗಳವನ್ನು ದೊಡ್ಡದು ಮಾಡಿಕೊಂಡು ದೂರ ದೂರ ಆಗುತ್ತಾರೆ. ಆದರೆ ಆ ನಂತರದಲ್ಲಿ ಆಲೋಚನೆ ಮಾಡಿ ನೋಡಿದರೆ ಜಗಳ ಆಡುವ ಪ್ರಮೇಯ ಇರಲೇ ಇಲ್ಲ. ನಾವಾಗಿಯೇ ತಪ್ಪು ಮಾಡಿದ್ದೇವೆ ಎನಿಸುತ್ತದೆ. ಹಾಗಾಗಿ ಅಂತಹ ಸಂದರ್ಭವನ್ನು ಸೃಷ್ಟಿಕೊಳ್ಳುವ ಮೊದಲು ಜಗಳ ಆಗದ ರೀತಿ ಸಂಸಾರವನ್ನು ತೂಗಿಸಿಕೊಂಡು ಹೋಗುವುದೇ ಪ್ರತಿಯೊಬ್ಬರ ಜನ್ಮೆಯಲ್ಲಿ ಉಳಿಯಬೇಕು. ಹಾಗೂ ಕೂಡ ಒಂದು ವೇಳೆ ಜಗಳ ಆಗಿಬಿಟ್ಟರೆ ಆ ನಂತರದಲ್ಲಿ ಸಂಗಾತಿಯನ್ನು ಹೇಗೆ ಸಮಾಧಾನಪಡಿಸಿ ಮತ್ತೊಮ್ಮೆ ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕು ಎಂಬುದರ ಕುರಿತಾಗಿ ಕೆಲವೊಂದು ಇಲ್ಲಿ ಹೇಳಲಾಗಿದೆ. ಕೋಪದಿಂದ ಬೆಡ್ರೂಮ್ಗೆ ಎಂದು ಮಲಗಲು ಹೋಗಬೇಡಿ. ಕೆಲವೊಮ್ಮೆ ಸಂಸಾರದ ಇಬ್ಬರ ವಾದಗಳು ತಾರಕರಿತು ಅದು ಹಿಂಸಾತ್ಮಕ ಮತ್ತು ಆಕ್ರಮಣವಾಗಿ ಆಗಬಹುದು. ನೀವಿಬ್ಬರು ವಿಷಾದವಾಗುವಂತಹ ಏನಾದರೂ ಮಾತುಗಳನ್ನು ಹೇಳಬಹುದು. ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸುವ ಬದಲು ಯಾರು ಸರಿ ಯಾರು ತಪ್ಪು ಎಂಬುದೇ ಮುಖ್ಯವಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತದೆ. ಅಂತಹ ಸಮಯದಲ್ಲಿ ಯಾರಾದರೂ ಒಬ್ಬರು ಸೋತು ಸ್ವಲ್ಪ ಹೊತ್ತು ಸುಮ್ಮನಿದ್ದು, ಅಂದರೆ ವಿರಾಮ ತೆಗೆದುಕೊಂಡು ಅಥವಾ ಸಮಸ್ಯೆಯ ಬಗ್ಗೆ ಯಾವುದೇ ಯೋಚನೆ ಮಾಡದೆ ಚೆನ್ನಾಗಿ ನಿದ್ರೆ ಮಾಡಿ ಮತ್ತು ನಂತರ ಅದನ್ನು ಶಾಂತ ಮನಸ್ಸಿನಲ್ಲಿ ಒಬ್ಬರಿಗೊಬ್ಬರು ತಿಳಿಸಿ ಹೇಳಿದರೆ ಅದು ಸಮಸ್ಯೆಯೇ ಇಲ್ಲ ಎಂಬ ಭಾವನೆ ನಿಮ್ಮದಾಗುತ್ತದೆ. ಮತ್ತು ಇಷ್ಟು ಸಣ್ಣ ವಿಷಯಕ್ಕೆ ನಾವು ಇಷ್ಟೆಲ್ಲ ಜಗಳ ಆಡಿಕೊಂಡೇವಾ ಎಂದು ನಿಮಗೆ ಒಂದು ರೀತಿಯ ತಮಾಷೆಯ ಭಾವನೆ ಉಂಟಾಗುತ್ತದೆ. ಹೊರಗಡೆ ಊಟಕ್ಕೆ ಎಂದು ಹೋದಾಗ ಈ ಕಾಲಮಾನದಲ್ಲಿ ಇದು ಖಂಡಿತ ಸುಳ್ಳು ಎಂದು ತೋರುತ್ತದೆ. ಸಾಮಾನ್ಯವಾಗಿ ಹೊರಗಡೆ ಎಲ್ಲಾದರೂ ಊಟಕ್ಕೆ ಅಥವಾ ಕಾಫಿಗೆ ಅಥವಾ ಔಟಿಂಗ್ ಎಂದು ಹೋದಾಗ ಹೆಂಡತಿ ಏನೇ ಇಷ್ಟಪಟ್ಟರೂ ಅದನ್ನು ಕಷ್ಟವಾದರೂ ಸರಿ ಆಕೆಗೆ ಹಣ ಪಾವತಿ ಮಾಡಿ ತೆಗೆದುಕೊಳ್ಳುವ ಪದ್ಧತಿ ಗಂಡನಾಗಿದ್ದು, ಇದು ಆಕೆಯ ಪ್ರೀತಿ ಸಂಪಾದನೆ ಮಾಡಲು ಮತ್ತು ಆಕೆಗೆ ತನ್ನ ಧನ್ಯತಾ ಭಾವನವನ್ನು ತಿಳಿಸಲು ಆಗಿರಬಹುದು. ಆದರೆ ಇದೇ ಈಗಲೂ ಮುಂದುವರಿಯಬೇಕೆಂದು ಮತ್ತು ಇದೇ ನಿಯಮವನ್ನು ಇನ್ನು ಮುಂದೆಯೂ ಪಾಲನೆ ಮಾಡಬೇಕು ಎಂದು ಏನಿಲ್ಲವಲ್ಲ. ಈ ನಿಯಮವನ್ನು ಬದಲಾಯಿಸಿ ನಿಮ್ಮ ಗಂಡನನ್ನು ಇನ್ನು ಮುಂದೆ ನೀವು ಹೊರಗಡೆ ಕರೆದುಕೊಂಡು ಹೋಗಿ ಆತನಿಗೆ ಏನಿಷ್ಟ ಎಂಬುದನ್ನು ತಿಳಿದುಕೊಂಡು ನೀವೇ ಹಣ ಖರ್ಚು ಮಾಡಿ ತೆಗೆದುಕೊಡಿ. ಇದು ಖಂಡಿತ ನಿಮ್ಮ ಮೇಲೆ ಆತನಿಗಿರುವ ಪ್ರೀತಿಯನ್ನದ ಗುಣ ಮಾಡುತ್ತದೆ ಮತ್ತು ನಿಮ್ಮ ಮೇಲೆ ಗೌರವ ಭಾವನೆಯನ್ನು ಬರುವಂತೆ ಮಾಡುತ್ತದೆ. ಪ್ರೀತಿ ಎಂದ ಮೇಲೆ ನೀವು ಸಾರಿ ಕೇಳಿದರೆ ತಪ್ಪೇನಿಲ್ಲ ಬಿಡಿ, ಐ ಆಮ್ ಸಾರಿ. ಇದು ಖಂಡಿತ ಇಬ್ಬರು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವ ವಿಷಯ. ಇಬ್ಬರು ಪ್ರೀತಿಯಲ್ಲಿ ಬಿದ್ದ ಮೇಲೆ ಒಬ್ಬರನ್ನೊಬ್ಬರು ಮಧ್ಯೆ ಸಲ್ಲಿಗೆ ಹೆಚ್ಚಾಗುತ್ತದೆ. ಆಗ ಅಷ್ಟೇ ಪ್ರಮಾಣದಲ್ಲಿ ಇಬ್ಬರ ಮನಸ್ಸಿನಲ್ಲಿ ಸ್ವಲ್ಪ ಅಹಂ ಭಾವನೆಯು ಬೆಳೆಯುತ್ತದೆ. ಒಂದು ವೇಳೆ ನೀವು ತಪ್ಪು ಮಾಡಿದರೆ ಆ ತಪ್ಪನ್ನೆಲ್ಲ ಆಕೆಯ ಮೇಲೆ ಹಾಕಿ ಆಕೆಯೇ ಕ್ಷಮಾ ಕೇಳಲಿ ಎಂದು ವಾದ ಮಾಡುವುದು ಎಷ್ಟು ಸರಿಯಲ್ಲವೇ? ಹೊರಗಡೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಅದು ಯಾವುದೋ ಕಾರಣದಿಂದ ತಪ್ಪಿ ಹೋದಂತಹ ಸಮಯದಲ್ಲಿ ಸಂದರ್ಭದ ಮೇಲೆ ಗೂಬೆ ಕೂರಿಸುವುದನ್ನು ಬಿಟ್ಟು ನೀವೇ ಕ್ಷಮೆ ಕೇಳಿ. ಅದರಿಂದ ನೀವೇನು ಚಿಕ್ಕವರಾಗುವುದಿಲ್ಲ. ಯಾವುದನ್ನು ಮುಚ್ಚಡದೆ ಎಲ್ಲವನ್ನು ಪರಸ್ಪರ ಹೇಳಿಕೊಳ್ಳುವುದು. ಈಗ ಒಂದು ಉದಾಹರಣೆಗೆ ಒಂದು ವಿಷಯವನ್ನು ತಿಳಿದುಕೊಳ್ಳಬೇಕೆಂದರೆ,
ನೀವು ಎಷ್ಟೇ ಬಾರಿ ಪುಸ್ತಕವನ್ನು ಓದುತ್ತೀರಿ ಮತ್ತು ಅದರಲ್ಲಿರುವ ಅಷ್ಟು ಅಕ್ಷರಗಳನ್ನು ಎಷ್ಟೋ ಪ್ರಮಾಣದಲ್ಲಿ ನೆನಪಿನಲ್ಲಿ ಇಟ್ಟುಕೊಂಡಿರ್ತೀರಿ. ನೀವೇ ಹೇಳಿ? ಅದೇ ರೀತಿಯ ನಿಮ್ಮ ಸಂಗಾತಿಯ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳುವುದರಿಂದ ಸಂಬಂಧದಲ್ಲಿ ಮ್ಯಾಜಿಕ್ ಅನ್ನುವ ಸಂಗಾತಿಯನ್ನು ತೆಗೆದುಹಾಕದಂತೆ ಆಗಬಹುದು. ಅದೇ ಕಾರಣಕ್ಕೆ ಅಲ್ಪ ಸ್ವಲ್ಪ ರಹಸ್ಯ ಉಳಿಸಿಕೊಂಡರೆ ಸಂಬಂಧ ಯಾವಾಗಲೂ ಹಸಿರಾಗಿರುತ್ತದೆ. ಹಾಗೆಯೇ ಎಲ್ಲ ವಿಷಯಗಳನ್ನು ನಿಮ್ಮ ಪ್ರಿಯಮತನದಿಂದ ಅಥವಾ ಪ್ರಿಯಂತಮಯದಿಂದ ಮಾಡಲು ನಾವು ನಿಮಗೆ ಹೇಳುತ್ತಿಲ್ಲ. ಕೆಲವೊಂದು ವಿಷಯಗಳನ್ನು ನಿಮಗಾಗಿ ಇರಿಸಿಕೊಳ್ಳಿ. ಇದು ನಿಮ್ಮ ಸ್ವಂತ ವೈಯಕ್ತಿಕ ಸ್ಥಳವನ್ನು ಹೊಂದಲು ಸಹಾಯ ಮಾಡುತ್ತದೆ ಮತ್ತು ಸಂಬಂಧ ಕಳೆದು ಹೋಗುವಂತೆ ಮಾಡುತ್ತದೆ. ಸದಾ ಲೈಂಗಿಕತೆಯ ಯೋಜಿಸಬೇಡಿ. ಸ್ವಾಭಾವಿಕವಾಗಿ ಪರಸ್ಪರ ಒಪ್ಪಿ ಇಬ್ಬರು ಲೈಂಗಿಕತೆಯನ್ನು ಹೊಂದಿರುವುದು ಎಷ್ಟು ಸುಖ ಕೊಡುವ ವಿಚಾರವೆಂದರೆ ಅದು ನಿಮ್ಮ ಮೊದಲನೇ ರಾತ್ರಿಯ ನೆನಪಿಗೆ ತರುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲಸ ಮತ್ತು ಇತರ ಪದ್ಧತಿಗಳನ್ನು ಕಾರಣದಿಂದಾಗಿ ಲೈಂಗಿಕ ಜೀವನವನ್ನು ಅಭಿವೃದ್ಧಿ ಹೊಂದುವುದರಿಂದ ಅದರ ಬಗ್ಗೆ ಯೋಚನೆ ಮಾಡುವುದಕ್ಕೂ ಸಮಯವಿಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಹೋಗದೆ. ಆಫೀಸಿನ ಕೆಲಸವನ್ನು ಅಚ್ಚುಕಟ್ಟಾಗಿ ಹೇಳಿದ ಸಮಯಕ್ಕೆ ತಕ್ಕಂತೆ ಪೂರೈಸುವುದು ಗಂಡಸರಿಗೆ ಎದುರಾದರೆ ಹೆಂಗಸರಿಗೆ ನೈಸರ್ಗಿಕವಾದ ಪೀರಿಯಡ್ಸ್ ಅಡ್ಡ ಬರುತ್ತದೆ. ಈ ಕಾರಣಗಳಿಂದ ಇಬ್ಬರು ಸೇರುವುದು ಕಷ್ಟವಾಗುತ್ತದೆ. ಅದರಿಂದ ಅಂತಹ ಸಂದರ್ಭದಲ್ಲಿ ಕೆಲಸದ ಅಡೆತಡೆ ಏನು ಇದ್ದರೂ ಸಮಯದ ಬಿಡುವ ಮಾಡಿಕೊಂಡು ನಿಮ್ಮ ಸ್ವಂತ ಜೀವನದ ಬಗ್ಗೆ ಇಬ್ಬರು ಕುಳಿತು ಸಮ ಆಲೋಚನೆ ಒಂದು ಒಮ್ಮತದ ನಿರ್ಮಾಣ ಕೈಗೊಂಡು ಜೀವನದ ಆದಷ್ಟು ಚೆನ್ನಾಗಿರುವುದು ಒಳ್ಳೆಯದು. ಪ್ರೀತಿಯಿಂದ ಅಪ್ಪಿಕೊಳ್ಳಿ. ಈ ವಿಷಯದ ಖಂಡಿತ ನಿಮ್ಮ ಸಂಗಾತಿ ಮೇಲೆ ಸಾಕಷ್ಟು ಒತ್ತಡ ಉಂಟು ಮಾಡುತ್ತದೆ ಎಂದು ನೀವು ಒಮ್ಮೆ ಆದರೂ ಯೋಚಿಸಿದ್ದೀರಾ? ಕೇವಲ ಒಬ್ಬರೇ ಎಲ್ಲ ಕೆಲಸದಲ್ಲೂ ಪಾಲ್ಗೊಂಡು ಅದು ಕೂಡ ತಾನಾಗಿಯೇ ಮಾಡಿಕೊಂಡರೆ ಖಂಡಿತ ನಿಮ್ಮ ಕೆಲಸಕ್ಕೆ ಬೆಲೆಯೇ ಇಲ್ಲದಂತಾಗುತ್ತದೆ ಮತ್ತು ಇದು ಆಕೆಯ ಮನಸ್ಸಿನಲ್ಲಿ ಒಂದು ರೀತಿಯ ಅಸಹನ ಉಂಟು ಮಾಡುತ್ತದೆ. ಅದರಿಂದ ಅದು ಯಾವುದೇ ವಾರ್ಷಿಕೋತ್ಸವಗಳಾಗಿರಲಿ, ಜನ್ಮದಿನಗಳಾಗಿರಲಿ ಅಥವಾ ಏನೂ ಇಲ್ಲದೆ ಒಂದು ಸಾಮಾನ್ಯ ದಿನವೇ ಆಗಿರಲಿ, ಒಬ್ಬರ ಕೆಲಸದಲ್ಲಿ ಒಬ್ಬರು ನೇರವಾಗಿ ಪ್ರತಿ ಹಂತದಲ್ಲೂ ಒಬ್ಬರನ್ನೊಬ್ಬರೊಂದು ಮುದ್ದಿಸುವರಾಗಿರಬೇಕು. ದಾಂಪತ್ಯಗಳ ನೀವಿಬ್ಬರು ಒಬ್ಬರನ್ನೊಬ್ಬರು ಪರಸ್ಪರ ವಿಶೇಷ ಭಾವನೆ ಮೂಡಿಸುವ ಪ್ರಯತ್ನ ಮಾಡಿ, ಏಕೆಂದರೆ ಇದು ಸಂಸಾರದ ರಥ ಮತ್ತು ಇಬ್ಬರು ಸೇರಿ ಇದನ್ನು ಎಳೆಯುತ್ತಿದ್ದೀರಿ. ನೆನಪಿನಲ್ಲಿರಿ ಫ್ರೆಂಡ್ಸ್, ಸಂಸಾರ ಅಂದರೆ ಪೂರ್ವಬಟ್ಟೆ ವಿಷಯ ಅಲ್ಲ. ಅರ್ಥ ಮಾಡಿಕೊಳ್ಳಿ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಿಮ್ಮ ಸಮಯ ಕೊಟ್ಟು ಕೇಳಿದ್ದಕ್ಕೆ.